dear students, myself Sulekha. So in the earlier classes you have learnt about the simple cash book or single column cash book. So today's topic is double column cash book ಅಥವಾ two column cash book. ಸೊ ಅದರ ಮೀನಿಂಗ್ ಏನು ಹಾಗೂ ಅದರ ಎಂಟ್ರೀಸನ್ನು ಹೇಗೆ ಮಾಡೋದು, ಅದರ ಫಾರ್ಮ್ಯಾಟ್ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಮೀನಿಂಗ್, in two column cash book there are two amount column for cash and bank on both the sides. In two column cash book there are two amount column for cash and bank on both the sides. Andre it contains two amount column for recording the transaction of cash matte bank on both the sides, on receipt sides and the payment side. Bank column ಯಾಕೆ ಬೇಕು ಅಂತ ಅಂದರೆ, nowadays there are large number of bank transactions. So it is convenient to have bank column in cash book itself. ತುಂಬ ಬ್ಯಾಂಕ್ ಟ್ರಾನ್ಸಾಕ್ಷನ್ ಇರೋದ್ರಿಂದ ಸಪ್ರೇಟ್ ಬ್ಯಾಂಕ್ ಅಕೌಂಟನ್ನು ಮೇಂಟೈನ್ ಮಾಡೋ ಬದಲು ಕ್ಯಾಶ್ ಬುಕ್ನಲ್ಲೇ ಬ್ಯಾಂಕ್ ಕಾಲಮನ್ನು ಕೂಡ ಸೇರಿಸಿ ನಾವು ರೆಕಾರ್ಡ್ ಮಾಡೋದ್ರಿಂದ ಸೊ ಇಟ್ ಈಸ್ ಕನ್ವೀನಿಯಂಟ್ ಫಾರ್ ರೆಕಾರ್ಡಿಂಗ್ ಆ್ಯಂಡ್ ಇಟ್ ಈಸ್ ಕನ್ವೀನಿಯಂಟ್ ಟು ಹ್ಯಾವ್ ಗೆಟಿಂಗ್ ಇನ್ಫಾರ್ಮೇಷನ್ ಅಬೌಟ್ ದ ಬ್ಯಾಂಕ್ ಬ್ಯಾಲೆನ್ಸ್ ಅಟ್ ಟೈಮ್ ಟು ಟೈಮ್. Okay, it's convenient for having bank column in cash book itself to getting information of the bank from time to time. Okay, ಈ ಎರಡು ಕಾಲಮ್ ಇರೋದ್ರಿಂದ ಇಲ್ಲಿ ನಾವು ಒಂದು ಸ್ಪೆಷಲ್ ಫೀಚರ್ನ ಕಾಣ್ತೀವಿ, ದಾಟ್ ಈಸ್ ಕಾಂಟ್ರಾ. ಕಾಂಟ್ರಾ ಅನ್ನೋದು ಹಿಯರ್ ಇನ್ ಟೂ ಕಾಲಮ್ ಕ್ಯಾಶ್ ಬುಕ್ಕಲ್ಲಿ ದೇರ್ ಈಸ್ ಸ್ಪೆಷಲ್ ಫೀಚರ್. ಕಾಂಟ್ರಾ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಹಾಗಾದರೆ ಕಾಂಟ್ರಾ ಎಂಟ್ರೀಸ್ ಅಂದರೆ ಏನು, ಹೇಗೆ ಮಾಡಲಾಗತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ದ ವರ್ಡ್ ಕಾಂಟ್ರಾ ಮೀನ್ಸ್ ಆಪೋಸಿಟ್ ಆರ್ ಎಗೇನೆಸ್ಟ್. ಏನು ಕಾಂಟ್ರಾ ಅಂದರೆ ಆಪೋಸಿಟ್ ಆರ್ ಎಗೇನೆಸ್ಟ್. ದ ಎಂಟ್ರೀಸ್ ಮೇಡ್ ಇನ್ ಆಪೋಸಿಟ್ ಸೈಡ್ in two column cash book, one in bank column and other in cash column. So kelskoli, the entries made in opposite sides, it means debit side and credit side. The entries made in opposite sides in two column cash book, one in cash column and the other one bank column is called contra entries. Here ಯಾವ್ಯಾವುದಪ್ಪ ಎಕ್ಸಾಂಪಲ್ ಕಾಂಟ್ರಾ ಎಂಟ್ರೀಸ್ ಅಂದರೆ, there are two situations. ಒಂದು ಕ್ಯಾಶ್ ಡೆಪಾಸಿಟೆಡ್ ಇಂಟು ದ ಬ್ಯಾಂಕ್, cash deposited into the bank or cash paid into the bank. ಕ್ಯಾಶ್ನ ಬ್ಯಾಂಕಿಗೆ ಕಟ್ಟಿದಾಗ ನಾವು ಕಾಂಟ್ರಾ ಎಂಟ್ರಿಯನ್ನು ಮಾಡ್ತೀವಿ. ಆ್ಯಂಡ್ ಕ್ಯಾಶ್ ವಿಡ್ರಾನ್ ಫ್ರಮ್ ದ ಬ್ಯಾಂಕ್ ರಿವರ್ಸ್. ಓಕೆ, ಹಣವನ್ನು ಕಟ್ಟಿದಾಗ ಮತ್ತು ಬ್ಯಾಂಕಿನಿಂದ ಹಣವನ್ನು ತೆಗೆದಾಗ. ಸೊ ಕ್ಯಾಶ್ ವಿಡ್ರಾನ್ ಫ್ರಮ್ ಬ್ಯಾಂಕ್ ಫಾರ್ ಆಫೀಸ್ ಯೂಸ್. ಓಕೆ, ಈ ಎರಡು ಸಂದರ್ಭದಲ್ಲಿ ಕಾಂಟ್ರಾ ಎಂಟ್ರಿಯನ್ನು ಮಾಡ್ತೀವಿ. ಯಾಕೆ ಅಂದರೆ ಇಟ್ ಅಫೆಕ್ಟ್ಸ್ ಬೋತ್ ದ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬ್ಯಾಲೆನ್ಸ್. ವೆನ್ ದ ಕ್ಯಾಶ್ ಡೆಪಾಸಿಟೆಡ್ ಇನ್ ಟು ದ ಬ್ಯಾಂಕ್, ಕ್ಯಾಶ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗುತ್ತೆ ಬ್ಯಾಂಕ್ನಲ್ಲಿ. ಸೊ ದ ಬ್ಯಾಂಕ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗುತ್ತೆ, ಇನ್ ದ ಆಫೀಸ್ ಕ್ಯಾಶ್ ಬ್ಯಾಲೆನ್ಸ್ ಡಿಕ್ರೀಸ್ ಆಗುತ್ತೆ. ಸೊ ನಾವು ಅವೆರಡಕ್ಕೂ ಎಂಟ್ರಿಯನ್ನು ಕೊಡಬೇಕಾಗತ್ತೆ. ದಟ್ ಈಸ್ ಕಾಂಟ್ರಾ ಎಂಟ್ರಿ. ವೆನ್ ದ ಕ್ಯಾಶ್ ಡೆಪಾಸಿಟೆಡ್ ಇನ್ ಟು ದ ಬ್ಯಾಂಕ್, ಸೊ ದ ಬ್ಯಾಂಕ್ ಬ್ಯಾಲೆನ್ಸ್ ಇನ್ಕ್ರೀಸಸ್ and the cash balance decreases. And reverse, cash withdrawn from the bank means, so the bank balance decreases and the cash balance increases.
ಸೊ ಇವೆರಡು ಸಂದರ್ಭದಲ್ಲಿ ನಾವು ಕಾಂಟ್ರಾ ಎಂಟ್ರಿಯನ್ನು ಯೂಸ್ ಮಾಡ್ತೀವಿ. ಕಾಂಟ್ರಾ ಎಂಟ್ರಿಯನ್ನು ಬರೆದಾಗ ನಾವು ಸಿ ಅನ್ನೋದನ್ನು ಲೆಡ್ಜರ್ ಫೋಲಿಯೋ ಕಾಲಮ್ನಲ್ಲಿ ತೋರಿಸ್ತೀವಿ. ಈ ಸಿ ಇಂಡಿಕೇಟ್ಸ್ ದ ಕಾಂಟ್ರಾ ಎಂಟ್ರಿ. ಅದರ ಅರ್ಥ ನಾವು ಆ ಬ್ಯಾಂಕ್ ಕಾಲಮನ್ನು, ಬ್ಯಾಂಕ್ ಎಂಟ್ರೀಸನ್ನು ಪೋಸ್ಟಿಂಗ್ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ, ಮತ್ತು ಲೆಡ್ಜರಿಗೆ ಪೋಸ್ಟ್ ಮಾಡುವ ಅವಶ್ಯಕತೆ ಇರೋದಿಲ್ಲ ಅನ್ನೋದಕ್ಕಾಗಿ ಸಿ ಅನ್ನೋದನ್ನು ಇಂಡಿಕೇಟ್ ಮಾಡ್ತೀವಿ. ನಾವು ಅದನ್ನು ಹೇಗೆ ಲೆಕ್ಕದಲ್ಲಿ ಮಾಡ್ತೀವಿ ಅನ್ನೋದನ್ನು ನಾನು ತೋರಿಸ್ತೀನಿ. ಬ್ಯಾಂಕ್ನಲ್ಲಿ ಹೇಗೆ ಟ್ರಾನ್ಸಾಕ್ಷನ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಯೂಶ್ವಲಿ ದ ಬಿಸ್ನೆಸ್ ಮ್ಯಾನ್ ಓಪನ್ಸ್ ಅ ಕರೆಂಟ್ ಅಕೌಂಟ್ ಇನ್ ದ ಬ್ಯಾಂಕ್. There are 4 types of bank account, saving bank account, current account, FD account and the RD account. But the businessman opens current account in the bank. The current account holder does not get any interest from the bank. ಬ್ಯಾಂಕ್ನಿಂದ ಯಾವುದೇ ಇಂಟ್ರೆಸ್ಟನ್ನು ಪಡ್ಕೊಳ್ಳೋದಿಲ್ಲ. ಬಟ್ ಬ್ಯಾಂಕ್ ಚಾರ್ಜಸ್ ಸಮ್ ಅಮೌಂಟ್ ಇನ್ಸಿಡೆಂಟಲ್ ಚಾರ್ಜಸ್ ಫಾರ್ ದ ಸರ್ವಿಸ್ ರೆಂಡರ್ಡ್. ಇಲ್ಲಿ ಬ್ಯಾಂಕ್ ಇಂಟ್ರೆಸ್ಟ್ ಕೊಡೋದಿಲ್ಲ, ಬಟ್ ಅಕೌಂಟ್ ಹೋಲ್ಡರೇ ಬ್ಯಾಂಕ್ ಚಾರ್ಜಸ್ ಅಥವಾ ಇನ್ಸಿಡೆಂಟಲ್ ಚಾರ್ಜಸ್ಸನ್ನು ಕೊಡಬೇಕಾಗುತ್ತೆ. ಸೊ ಫಾರ್ ಡೆಪಾಸಿಟಿಂಗ್ ದ ಮನಿ ಇನ್ ಟು ದ ಬ್ಯಾಂಕ್, the customer use pay in slip. Pay in slip is a printed form with the counterfoil. So ಈ pay in slip ಅನ್ನು ಯಾಕೆ ಯೂಸ್ ಮಾಡ್ತೀವಿ? ಫಾರ್ ಡೆಪಾಸಿಟಿಂಗ್ ಮನಿ ಟು ದ ಬ್ಯಾಂಕ್. ಹಣವನ್ನು ಬ್ಯಾಂಕಿಗೆ ಕಟ್ಟಲಿಕ್ಕೆ ಯೂಸ್ ಮಾಡುವಂಥದ್ದು. ಇಟ್ ಈಸ್ ಅ ಬ್ಲ್ಯಾಂಕ್ ಪ್ರಿಂಟೆಡ್ ಫಾರ್ಮ್. So account holder has to be filled the details, the amount and the account number, ಇವೆಲ್ಲವನ್ನು ಬರೆದು ಬ್ಯಾಂಕಿಗೆ ಕೊಡಬೇಕಾಗುತ್ತೆ. when the cash or check deposited into the bank. So ಈ pay in slip contains the counterfoil. ಸೊ ಕೌಂಟರ್ಫಾಯ್ಲ್ನಲ್ಲಿ ಸಿಗ್ನೇಚರ್ ಮಾಡಿ ಇಟ್ ಈಸ್ ರಿಟರ್ನ್ ಟು ದ ಕಸ್ಟಮರ್. ಒಬ್ಬ ಬ್ಯಾಂಕರ್ ಅಥವಾ ಕ್ಯಾಶಿಯರ್ ರಿಟರ್ನ್ ಟು ದ ಕಸ್ಟಮರ್, ಕೌಂಟರ್ಫಾಯ್ಲನ್ನು ಕಸ್ಟಮರಿಗೆ ರಿಟರ್ನ್ ಮಾಡ್ತಾನೆ. ಇಟ್ ಈಸ್ ಟ್ರೀಟೆಡ್ ಆಸ್ ರೆಸೀಟ್ ಫಾರ್ ಡೆಪಾಸಿಟಿಂಗ್ ದ ಮನಿ ಇನ್ ಟು ದ ಬ್ಯಾಂಕ್. ಇಲ್ಲಿ ಹಣವನ್ನು ಕಟ್ಟಲಿಕ್ಕೆ ಪೇ ಇನ್ ಸ್ಲಿಪ್ಪನ್ನು ಯೂಸ್ ಮಾಡ್ತೀವಿ. ಹಾಗೆ ಹಣವನ್ನು ವಿತ್ಡ್ರಾ ಮಾಡಲಿಕ್ಕೆ ಚೆಕ್ಕನ್ನು ಯೂಸ್ ಮಾಡ್ತೀವಿ. ಸೊ ಬ್ಯಾಂಕ್ ಇಶ್ಯೂಸ್ ಬ್ಲ್ಯಾಂಕ್ ಚೆಕ್. ಸೊ ಅಕೌಂಟ್ ಹೋಲ್ಡರ್ ಹ್ಯಾಸ್ ಟು ರೈಟ್ ದ ನೇಮ್ ಆಫ್ಟರ್ ದ ವರ್ಡ್ ಪೇ. ಚೆಕ್ನಲ್ಲಿ ಒಂದು ಚೆಕ್ ಅನ್ನೋದು ಒಂದು ಪ್ರಿಂಟೆಡ್ ಫಾರ್ಮ್ ಇರುತ್ತೆ. ಬ್ಯಾಂಕ್ ಅದನ್ನು ಕೊಡುತ್ತೆ ಒಬ್ಬ ಕಸ್ಟಮರ್ ಅಥವಾ ಅಕೌಂಟ್ ಹೋಲ್ಡರಿಗೆ. ಅಲ್ಲಿ ಪೇ ಎನ್ನೋ ವರ್ಡ್ ನಂತರ ಯಾರಿಗೆ ಪೇಮೆಂಟ್ ಮಾಡಬೇಕು ಅವರ ಹೆಸರನ್ನು ಬರಿಬೇಕು, ಅಥವಾ ಸೆಲ್ಫ್ ಡ್ರಾನ್ ಆದರೆ ಸೆಲ್ಫ್ ಅಂಥೇಳಿ ಬರೆದ್ರೆ ಆ ಹಣ ಯಾವ ಪಾರ್ಟಿಯ ನೇಮನ್ನು ಬರೆದಿರುತ್ತೋ ಅವರಿಗೆ ಪೇಮೆಂಟ್ ಆಗುತ್ತೆ. ಸೊ ಚೆಕ್ ಈಸ್ ಯೂಸ್ಡ್ ಫಾರ್ ವಿಡ್ರಾವಲ್ ಆಫ್ ಮನಿ ಫ್ರಮ್ ದ ಬ್ಯಾಂಕ್ ಆ್ಯಂಡ್ ಮೇಕಿಂಗ್ ಪೇಮೆಂಟ್ ಟು ಅದರ್ ಪರ್ಸನ್ ಆರ್ ಅದರ್ ಪಾರ್ಟಿ. ಸೊ ಈಗ ನಾವು ಬ್ಯಾಂಕ್ ಬಗ್ಗೆ ತಿಳ್ಕೊಂಡಾಯಿತು. ನೀವು ಅದನ್ನು ಇನ್ನೂ ಹೆಚ್ಚಿನ ವಿವರವನ್ನು ಬಿಸ್ನೆಸ್ ಸ್ಟಡಿಯ ಬಿಸ್ನೆಸ್ ಸರ್ವೀಸಸಲ್ಲಿ ಕಲ್ತ್ಕೋತೀರಾ. ಇಲ್ಲಿ ಇಷ್ಟು ಸಾಕು. ಈಗ ನಾನು ಫಾರ್ಮ್ಯಾಟ್ ಆಫ್ 2 ಕಾಲಮ್ ಕ್ಯಾಶ್ ಬುಕ್ ಹೇಗಿದೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಹೆಡ್ಡಿಂಗ್ ಬರ್ಕೊಳ್ಳಿ, 2 ಕಾಲಮ್ ಕ್ಯಾಶ್ ಬುಕ್. ಇಲ್ಲಿ ಡೇಟ್ ಕಾಲಮ್. In the date column we enter date, receipt, debit side ಏನಿರುತ್ತೆ receipt, and the ledger folio column is a blank column, and cash column and the bank column. It is a debit side or receipt side. In the same date, payment, idu credit side, ledger folio, cash and bank column. So all the receipts are entered in debit side and all the payments are entered in the credit side. So ಈಗ ನಾವು ಒಂದು ಪ್ರಾಬ್ಲಮ್ ಅನ್ನು ಮಾಡೋಣ.
ಪ್ರಾಬ್ಲಮ್ ಕ್ಯಾರೀಸ್ 12 ಮಾರ್ಕ್ಸ್. ಸೊ 12 ಮಾರ್ಕ್ಸ್ ಪ್ರಾಬ್ಲಮ್ ಇದೆ, ಇದು ಕಂಪಲ್ಸರಿ ಇದೆ, ನಾವು ಅದನ್ನು ಕಡ್ಡಾಯವಾಗಿ ತಿಳ್ಕೊಬೇಕಾಗಿದೆ. ನಾನೀಗ ಪ್ರಾಬ್ಲಮನ್ನು ಡಿಕ್ಟೇಟ್ ಮಾಡಿ ರೆಕಾರ್ಡ್ ಮಾಡ್ತೀನಿ. ಹಾಂ, ಓಕೆ. ನಾವು ಪ್ರಾಬ್ಲಮ್ ನಂಬರ್ 1 ನಾನು ರೀಡ್ ಮಾಡ್ತೀನಿ ನೋಡಿ. ಫ್ರಮ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ ಪ್ರಿಪೇರ್ 2 ಕಾಲಮ್ ಕ್ಯಾಶ್ ಬುಕ್. 2014 cash balance 15,000 and the bank balance 42,000. September 4 purchased goods by check 12,000 and September 8 sale of goods for cash 6,000. 13 purchased machinery by check 5,500 and 16 sold goods and received 4,500. Sold goods and received check deposited the same day 4,500. 17 purchased goods from Ganesh 17,400 in cash. Next, purchase stationery by check 1,100. 24 check given to Rohit 1,500. 27 cash withdrawn from bank 10,000 and 30th rent paid by check 2,500 and 30th paid salary 3,500. So problem is like this. ನಾವು ಇದನ್ನು ರೆಕಾರ್ಡ್ ಮಾಡೋಣ in the 2 column cash book ನಲ್ಲಿ. It carries 12 marks. 12 marks problem. ಸೊ ಇದು ತುಂಬ ಈಸಿ ಇದೆ. ಓಕೆ, ನಾವು 1 by 1 ರೆಕಾರ್ಡ್ ಮಾಡ್ತಾ ಹೋಗೋಣ. ಸೊ ದ ಫಸ್ಟ್ 2014 ಸೆಪ್ಟೆಂಬರ್ 1/9/2014 ಏನಂತ ಬರಿತೀವಿ? ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಸಿ ದ ಕ್ಯಾಶ್ ಬ್ಯಾಲೆನ್ಸ್ ಎಷ್ಟಿದೆ ಅಂದರೆ 15,000 ಆ್ಯಂಡ್ ದ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅಂದರೆ 42,000. ನೆಕ್ಸ್ಟ್ ಸೆಪ್ಟೆಂಬರ್ 4 purchased goods by check. So we purchase goods by making payment of check bank transaction. So ನಾವು ಬ್ಯಾಂಕ್ ಕಾಲಮ್ನಲ್ಲಿ ಅಮೌಂಟನ್ನು ಬರಿತೀವಿ. ಸೊ ದ ಪರ್ಚೇಸನ್ನು ಪೇಮೆಂಟ್ ಸೈಡ್ನಲ್ಲಿ ಸೆಪ್ಟೆಂಬರ್ 4 by purchase. So we record it in the bank column. It's to amount 12,000. Now the next one is September 8. So September 8 sale of goods for a cash. So 8/9/14 sales is a receipt. So receipt ಆದ್ರಿಂದ ನಾವು ಎಲ್ಲಿ ಬರಿತೀವಿ? receipt column ಅಲ್ಲಿ. So the amount is 6,000. So through the cash. Next 13 purchased machinery by check. So on the date of 13th we purchased machinery by making payment of check. ಸೊ ಅದನ್ನು 13 ಮೆಷಿನರಿ ಪರ್ಚೇಸ್ ಮಾಡಿರೋದು ಪೇಮೆಂಟ್ ಆದ್ದರಿಂದ ನಾವು ಪೇಮೆಂಟ್ ಸೈಡಲ್ಲಿ ಬರಿತೀವಿ. ಸೊ ಪರ್ಚೇಸ್ಡ್ ಮೆಷಿನರಿ ಬಾಯ್ ಮೆಷಿನರಿ ಅಕೌಂಟ್. ಓಕೆ, ಮೆಷಿನರಿ ಅಮೌಂಟ್ ಎಷ್ಟಿದೆ? 5,500. ಇದು ಚೆಕ್ನಲ್ಲಿ ಪೇಮೆಂಟ್ ಮಾಡಿರೋದ್ರಿಂದ ನಾವು ಬ್ಯಾಂಕ್ ಕಾಲಮ್ನಲ್ಲಿ ರೆಕಾರ್ಡ್ ಮಾಡ್ತೀವಿ. ನೆಕ್ಸ್ಟ್ ಒನ್ 16 sold goods and received check 4,500. See, sale of goods is a receipt. ಇಲ್ಲಿ ಚೆಕ್ ಅನ್ನು ರಿಸೀವ್ ಮಾಡ್ಕೊಂಡಿದ್ದೀವಿ ಮತ್ತು ಸೇಮ್ ಡೇ ಇಟ್ ಈಸ್ ರೆಮಿಟೆಡ್ ಟು ದ ಬ್ಯಾಂಕ್, ಡೆಪಾಸಿಟೆಡ್ ಟು ದ ಬ್ಯಾಂಕ್. ಆದ್ದರಿಂದ ಡೈರೆಕ್ಟಾಗಿ ನಾವು ಬ್ಯಾಂಕ್ ಕಾಲಮ್ನಲ್ಲಿ ಅಮೌಂಟನ್ನು ಬರಿತೀವಿ. 16/9/2014 ಟೂ ಸೇಲ್ಸ್. ಸೊ 4,500 ನಾವು ಡೈರೆಕ್ಟಾಗಿ ಬ್ಯಾಂಕ್ ಕಾಲಮಲ್ಲಿ ಬರಿತೀವಿ. ನೆಕ್ಸ್ಟ್ 17 ಪರ್ಚೇಸ್ ಗೂಡ್ಸ್ ಫ್ರಮ್ ಗಣೇಶ್
ಇನ್ ಕ್ಯಾಶ್ 17,400. ಸೊ ಗಣೇಶಿಂದ ನಾವು ಪರ್ಚೇಸ್ ಮಾಡಿದ್ದೀವಿ 17,000. ಸೊ ದ ಪರ್ಚೇಸ್ನ ಪೇಮೆಂಟ್ ಸೈಡಲ್ಲಿ ಬರಿತೀವಿ 17/9/14 ಬೈ ಪರ್ಚೇಸ್. ಸೊ ಕ್ಯಾಶಲ್ಲಾಗಿರೋದ್ರಿಂದ ನಾವು ಕ್ಯಾಶ್ ಕಾಲಮ್ನಲ್ಲಿ ಬರಿತೀವಿ. ಓಕೆ, 17,400. ನೆಕ್ಸ್ಟ್ 20th, ಪರ್ಚೇಸ್ ಸ್ಟೇಷನರಿ ಬೈ ಚೆಕ್. On the date of 20th, stationery purchased by making payment through the check. So we record in the payment side. Okay, date is to 20th 9/20/14 by stationery. So the stationery amount is ಏನಾಗಿದೆ, ಚೆಕ್ ಮುಖಾಂತರ ಪೇಮೆಂಟ್ ಮಾಡಿರೋದ್ರಿಂದ ನಾವು ಇಲ್ಲಿ ಬ್ಯಾಂಕ್ ಕಾಲಮ್ನಲ್ಲಿ ರೆಕಾರ್ಡ್ ಮಾಡ್ತೀವಿ. ನೆಕ್ಸ್ಟ್ 124, ಚೆಕ್ ಗಿವನ್ ಟು ರೋಹಿತ್. ಸೊ ರೋಹಿತ್ಗೆ ಪೇಮೆಂಟ್ ಮಾಡಲಾಗಿದೆ ಥ್ರೂ ದ ಚೆಕ್. ಸೊ ದ ಪೇಮೆಂಟ್ ಸೈಡ್ನಲ್ಲಿ 24th ಬೈ ರೋಹಿತ್. ರೋಹಿತ್ಗೆ ಎಷ್ಟು ಕೊಟ್ಟಿದ್ದೀವಿ, 1,500 ಥ್ರೂ ದ ಚೆಕ್. ಓಕೆ, ನೆಕ್ಸ್ಟ್ 27, ಕ್ಯಾಶ್ ವಿಡ್ರಾನ್ ಫ್ರಮ್ ಬ್ಯಾಂಕ್ 10,000. It is the contra entry. When the cash is withdrawn from the bank for the office use, ಇಲ್ಲಿ ಎರಡು ಬ್ಯಾಲೆನ್ಸ್ ಎಫೆಕ್ಟ್ ಆಗುತ್ತೆ, ಒಂದು ಕ್ಯಾಶ್ ಬ್ಯಾಲೆನ್ಸ್ ಆ್ಯಂಡ್ ದ ಬ್ಯಾಂಕ್ ಬ್ಯಾಲೆನ್ಸ್. ಕ್ಯಾಶ್ ಬ್ಯಾಲೆನ್ಸಸ್ ಇನ್ಕ್ರೀಸಸ್ ಆ್ಯಂಡ್ ದ ಬ್ಯಾಂಕ್ ಬ್ಯಾಲೆನ್ಸ್ ಡಿಕ್ರೀಸಸ್. ಸೊ ನಾವು ಅದಕ್ಕೆ ಕರೆಸ್ಪಾಂಡಿಂಗ್ ಕಾಂಟ್ರಾ ಎಂಟ್ರೀಸ್ನ ಕೊಡೋಣ. 27/9/14. ಸೊ ಫಾರ್ ಕ್ಯಾಶ್ ಕಮ್ ಟು ದ ಬಿಸ್ನೆಸ್ ನಾವೇನಂತ ಬರಿತೀವಿ ಇಲ್ಲಿ, ಟು ಬ್ಯಾಂಕ್ ಕ್ಯಾಶ್ ಕಾಲಮ್ನಲ್ಲಿ ಬರಿತೀವಿ. ಅಮೌಂಟ್ ಎಷ್ಟಿದೆ, 10,000. ಇಲ್ಲಿ ರೈಟ್ ಸಿ ಇಂಡಿಕೇಟ್ಸ್ ಕಾಂಟ್ರಾ ಎಂಟ್ರಿ. ಕಾಂಟ್ರಾ ಎಂಟ್ರಿ ಮುಂದೆ ಸಿ ಅಂತ ಲೆಡ್ಜರ್ ಫೋಲಿಯೋ ಕಾಲಮ್ನಲ್ಲಿ ತೋರಿಸ್ಬೇಕಾಗತ್ತೆ. ಅಟ್ ದ ಸೇಮ್ ಟೈಮ್ ನಾವು ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ಇಲ್ಲಿ ಬ್ಯಾಂಕಿಂದ ಕ್ಯಾಶ್ ಬಂದಿದೆ, ಇಲ್ಲಿ ಬ್ಯಾಂಕಿಂದ ಕ್ಯಾಶ್ ಹೋಗಿದೆ ಅನ್ನೋದಕ್ಕೆ ಬೈ ಕ್ಯಾಶ್. ರೈಟ್ ಸಿ ಇನ್ ದ ಬ್ಯಾಂಕ್ ಕಾಲಮ್. ಬ್ಯಾಂಕ್ ಕಾಲಮ್ನಲ್ಲಿ ಕ್ಯಾಶ್ ಹೋಯ್ತು, ಕಡಿಮೆ ಆಯಿತು. ಅಲ್ಲಿ ಕ್ಯಾಶ್ ಕಾಲಮಿಗೆ ಬ್ಯಾಂಕಿಂದ ಹಣ ಬಂದಿದೆ, ಅದಕ್ಕೊಂದು ಎಂಟ್ರಿ. ಸೊ ಇದಕ್ಕೆ ರೆಡ್ಯೂಸ್ ಆದ್ದಕ್ಕೆ ಅಥವಾ ಡಿಕ್ರೀಸ್ ಆದ್ದಕ್ಕೆ ಒಂದು ಎಂಟ್ರಿ. ಸೊ ವಿ ರೈಟ್ ಸಿ ಅಂತ ಬರೆಯೋದು ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ 30th, ರೆಂಟ್ ಪೇಯ್ಡ್ ಬೈ ಚೆಕ್. ಸೊ ರೆಂಟ್ ಪೇಯ್ಡ್ ಬೈ ಚೆಕ್ ಬೈ ರೆಂಟ್ ಎಕ್ಸ್ಪೆನ್ಸಸ್ ಆದ್ರಿಂದ ನಾವು ಪೇಮೆಂಟಲ್ಲಿ ಬರಿತೀವಿ. ಸೊ ಚೆಕ್ಕಲ್ಲಿ ಪೇಮೆಂಟ್ ಮಾಡಿರೋದ್ರಿಂದ ನಾವು ಅಮೌಂಟನ್ನು ಎಲ್ಲಿ ಬರಿತೀವಿ, ಬ್ಯಾಂಕ್ ಕಾಲಮ್ನಲ್ಲಿ ಬರಿತಾ ಇದ್ದೀವಿ. ನೆಕ್ಸ್ಟ್ 30th, ಓಕೆ, ಏನಿದೆ ಟ್ರಾನ್ಸಾಕ್ಷನ್, ಪೇಯ್ಡ್ ಸ್ಯಾಲ್ರಿ. ಸ್ಯಾಲ್ರಿ ಇಸ್ ಅ ಎಕ್ಸ್ಪೆನ್ಸ್. ಸೊ ನಾವು ಅದನ್ನು ಕ್ಯಾಶಲ್ಲಿ ಕೊಟ್ಟಿರೋದ್ರಿಂದ ಕ್ಯಾಶ್ ಕಾಲಮ್ನಲ್ಲಿ ಬೈ ಸ್ಯಾಲ್ರಿ 3,500. ಸೊ ವೆನ್ all the transaction is completed, ನಾವೇನು ಮಾಡಬೇಕಾಗತ್ತೆ, ಟೋಟಲ್ ಮಾಡಬೇಕು. ಟೋಟಲ್ ಮಾಡಿ ಏನು ಮಾಡಬೇಕು, ನಾವು ಬ್ಯಾಲೆನ್ಸನ್ನು ಮಾಡಬೇಕಾಗಿದೆ. ಓಕೆ, ಈಗ ನಾವು ಟೋಟಲ್ ಮಾಡೋಣ. ಸೊ 15, 10, 25, 6, 31. So the total of cash column is 31,000 and the bank column is 500. 42 plus 4, 46,500. It's to 46,500 and 31,000. Here ನಾವು ಅದನ್ನು ಏನು ಬರಿತೀವಿ, ಇಲ್ಲಿ ಅಗೇನ್
ಇದೇ ಸೇಮ್ ಕಾಲಮ್ನಲ್ಲಿ ನಾವು ಕ್ಯಾಶ್ ಬ್ಯಾಲೆನ್ಸ್ನ ಕ್ಯಾಶ್ ಟೋಟಲ್ನ ಕ್ಯಾಶ್ ಕಾಲಮಲ್ಲಿ, ಬ್ಯಾಂಕ್ ಟೋಟಲ್ನ ಬ್ಯಾಂಕ್ ಕಾಲಮಲ್ಲಿ ಬರೆದು ಬ್ಯಾಲೆನ್ಸ್ ಮಾಡ್ತೀವಿ. ಆನ್ ದ ಡೇಟ್ ಆಫ್ ಎಟ್ ದ ಎಂಡ್ ಆಫ್ ದ ಮಂತ್ ವಿ ಬ್ಯಾಲೆನ್ಸ್, ಸೊ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಸೊ ಎಷ್ಟು ಅಂತ ತಿಳ್ಕೊಳ್ಳೋಣ. ಈಗ 31,000 ಇದೆ ಅಲ್ವಾ, ಇಲ್ಲಿ 31,000 ಪೇಮೆಂಟ್ ಈಸ್ 17 + 3 2900. ಸೊ ಅಲ್ಲಿಗೆ 5 4 9 1 10 1 3 4 7 11 0 1 1 2 1 3. ಸೊ ದ ಬ್ಯಾಲೆನ್ಸ್ ಈಸ್ 10,100. ನೀವೇನು ಮಾಡಬೇಕು ಅಂದರೆ ಇವೆರಡನ್ನ ಕೂಡ್ಕೋಬೇಕು. ಕೂಡ್ಕೊಂಡು 31,000 ಅಲ್ಲಿ ಕಳಿಬೇಕು. ಇಟ್ ರೆಪ್ರೆಸೆಂಟ್ಸ್ ಬ್ಯಾಲೆನ್ಸ್. ಓಕೆ, ನಾವು ಮೇಕ್ ದ ಟೋಟಲ್ ಆಫ್ ದ ಬ್ಯಾಂಕ್ ಕಾಲಮ್ ಟೋಟಲ್ ಎಷ್ಟು ಬರ್ತಿದೆ ಅಂತ ನೋಡ್ಕೊಳ್ಳಿ. ಸೊ ಬ್ಯಾಂಕ್ ಕಾಲಮ್ ಟೋಟಲ್ 46,500 ಇದೆ. ಸೊ ಕ್ರೆಡಿಟ್ ಸೈಡ್ ಟೋಟಲ್ ಎಷ್ಟು ಅನ್ನೋದನ್ನ ನೋಡೋಣ, ಬ್ಯಾಲೆನ್ಸ್ ಮಾಡೋಣ ಈಗ. ಓಕೆ, 16 9 25 2 4 1 5 1 6 5 11 2 13 3 16. ಸೊ 1 1 2 1 1 2 3 1 4. So 13,900. So the cash balance is ಎಷ್ಟಿದೆ 10,100 and 13,900. So the cash balance is 10,100 and 13,900. This balance is to be brought down to the next month in opposite side in 10 ಅಂದರೆ next month. Okay, 14 to balance brought down. So the same balance ಅನ್ನು ನಾವು ಎಲ್ಲಿ ಬರಿತೀವಿ, in the bank and cash column ನಲ್ಲಿ ಬರಿತೀವಿ. So 10,100 and 13,900. So the problem is completed. ಇಲ್ಲಿ ಒಂದು ಕಾಂಟ್ರಾ ಎಂಟ್ರಿ ಇದೆ. ಓಕೆ, ಹೋಪ್ ಯು ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್. ನಿಮಗೆ ಈ ಪ್ರಾಬ್ಲಮ್ ಅರ್ಥ ಆಯಿತು ಅಂತ ಅನ್ಕೋತೀನಿ. ಓಕೆ, ಇದನ್ನು ನೀವು ಲೆಕ್ಕವನ್ನು ಬರ್ಕೊಂಡು ಮತ್ತೆ ಪ್ರಾಕ್ಟೀಸ್ ಮಾಡಬೇಕು. ನಾವು ಇನ್ನೊಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ, ಅದರಿಂದ ನಿಮಗೆ ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ. ಓಕೆ, ಫ್ರಮ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್, from the following prepare 2-column cash book. Okay, next one, transaction 1-1-17, cash in hand 45,000, cash in hand 45,000 and cash at bank rupees 35,000. Okay, fast ಆಗಿ ಬರಿತೀನಿ. Okay, next 2-1-17, deposited into bank, cash deposited into bank, paid into bank. So the amount is 5,000. Okay, next this is 35,000. Okay, next one 6-1-17, goods purchased for cash, goods purchased for cash.
Goods purchased for cash is 10,000. Next one is 8117. Sold goods for cash. Sold goods for cash. The amount is rupees 25,000. Sold goods for cash 25,000. 15th one. Bought furniture by check. Bought furniture by check. ಲೆಕ್ಕವನ್ನು ಕ್ಲೀನಾಗಿ ಬರ್ಕೋಬೇಕು. So the amount is 13,000. The next one, 20th one. Paid for stationery. Paid for stationery. The stationery amount is rupees 5,000. The next one, 22nd one. Withdraw for personal use. Withdrew for personal use. The amount is rupees 1,000. The next one is 25th one. Received commission 3,000. Received commission 1,000 rupees 3,000. Sorry, 3,000. The next one is 28th one. Withdraw for office use. Withdraw for office use. Office use rupees 4,000. So the problem is over. The problem is completed. Nodkoli. Okay. Cash in hand. Estide 45,000 ide. Sorry, 45,000. And cash at bank estide 35,000 ide. Okay. So ನಾವು ಏನು ಮಾಡಬೇಕು, ಅದಕ್ಕೆ ಕ್ಯಾಶ್ ಬ್ಯಾಲೆನ್ಸ್ ಆ್ಯಂಡ್ ಬ್ಯಾಂಕ್ ಬ್ಯಾಲೆನ್ಸನ್ನು ರೆಕಾರ್ಡ್ ಮಾಡಬೇಕು. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್. ಸೊ ದ ಬ್ಯಾಲೆನ್ಸ್ ಈಸ್ 45,000 and 35,000. See, second one, deposited into bank. Cash deposited into bank. So this is contra entry. When the cash deposited into bank, ಇಲ್ಲಿ bank balance ಹೆಚ್ಚಾಗುತ್ತೆ, cash balance ಕಡಿಮೆ ಆಗುತ್ತೆ. So ನಾವು ಅದಕ್ಕೆ ಎಂಟ್ರಿ ಕೊಡೋಣ, contra entry ಕೊಡೋಣ. 2117 by bank. ಬ್ಯಾಂಕ್ಗೆ ಕ್ಯಾಶ್ ಹೋಗಿದೆ. ಎಷ್ಟು ಹೋಗಿದೆ ಅಂದರೆ 5,000 in the cash column. When you write bank, ಅದು ಕ್ಯಾಶ್ ಕಾಲಮ್ ಅಲ್ಲಿ ಎಂಟರ್ ಆಗಬೇಕು. ಇಲ್ಲಿ ಸಿ ಅಂತ ಬರಿಬೇಕು. ಸಿ ಇಂಡಿಕೇಟ್ಸ್ ಕಾಂಟ್ರಾ. At the same time we record in the ಇಲ್ಲಿ ಡೆಬಿಟ್ ಸೈಡಲ್ಲಿ ಏನಂತ ಬರಿತೀವಿ, ಟು ಕ್ಯಾಶ್ ಬ್ಯಾಂಕ್ ಕಾಲಮಲ್ಲಿ ರೆಕಾರ್ಡ್ ಮಾಡ್ತೀವಿ. ಓಕೆ. ಸೊ ಇಲ್ಲಿ ಬ್ಯಾಂಕ್ ಕಾಲಮ್ನಲ್ಲಿ ಎಷ್ಟಾಗುತ್ತೆ, 5,000 by bank cash column and to cash bank column is written in contra. Okay. C, right? C ledger folio column alli ಏನು ಬರಿಬೇಕು, C ಬರಿಬೇಕು. Next 6170 goods purchased for cash. So it is a payment. So ನಾವು ಎಲ್ಲಿ ಬರಿತೀವಿ, 6117 by purchase. ಸೊ ಕ್ಯಾಶಲ್ಲಿ ಆಗಿರೋದ್ರಿಂದ ನಾವು ಅದನ್ನ ಎಲ್ಲಿ ಎಂಟ್ರಿ ಕೊಡ್ತೀವಿ, ಕ್ಯಾಶ್ ಕಾಲಮ್ ಅಲ್ಲಿ ಎಂಟ್ರಿ ಕೊಡ್ತೀವಿ. ನೆಕ್ಸ್ಟ್ ಒನ್, ಸೊ 8117 sold goods for cash 25,000. ಸೇಲ್ ಇಸ್ ಅ ರೆಸೀಟ್. ಸೊ ಅದರಿಂದ ನಾವು ಎಲ್ಲಿ ಕೊಡ್ತೀವಿ, ರೆಸೀಟ್ ಸೈಡಲ್ಲಿ ತೋರಿಸ್ತೀವಿ. ಸೇಲ್ ಆಫ್ ಗೂಡ್ಸ್ ಟು ಸೇಲ್, ಇದು ಕ್ಯಾಶಲ್ಲಿ ಆಗಿರೋದ್ರಿಂದ ಕ್ಯಾಶ್ ಕಾಲಮ್ನಲ್ಲಿ ಎಂಟ್ರಿ ಕೊಡ್ತೀವಿ. Next one, bought furniture by check. So the furniture is purchased by paying check. So ಚೆಕ್ ಅಲ್ಲಿ ಪೇಮೆಂಟ್ ಆಗಿರೋದ್ರಿಂದ ನಾವು ಬ್ಯಾಂಕ್ ಕಾಲಮ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ. 15th one
17 buy furniture. Furniture ಅನ್ನೋದು asset for the organization. So asset ಅನ್ನ ನಾವು ಕೊಂಡ್ಕೊತಾ ಇದ್ದೀವಿ by paying check in the bank column. The next one is paid for stationery. 21 buy stationery is the expenses buy stationery. Stationery column ಅಲ್ಲಿ stationery ಅಂತ ಬರಿತೀವಿ, ಕ್ಯಾಶ್ ಕಾಲಮ್ ನಲ್ಲಿ ಎಂಟ್ರಿ ಮಾಡ್ತೀವಿ. ಇದು ಕ್ಯಾಶ್ ಕೊಟ್ಟಿರೋದ್ರಿಂದ ಕ್ಯಾಶ್ ಕಾಲಮ್ ನಲ್ಲಿ ಎಂಟ್ರಿ ಮಾಡ್ತೀವಿ. ನೆಕ್ಸ್ಟ್ withdrew for personal use. Here cash withdrawn for personal use ಆದ್ರಿಂದ ಇದು drawing, not a contra. So contra ಯಾವಾಗ ಆಫೀಸ್ ಯೂಸ್ಗೆ ಬ್ಯಾಂಕಿಂದ ವಿಡ್ರಾ ಮಾಡಿದಾಗ, ಓಕೆ, ಇದು ಕ್ಯಾಶ್ ವಿಡ್ರಾ ಫ್ರಮ್ ದ ಬಿಸ್ನೆಸ್ ಫಾರ್ ಪರ್ಸನಲ್ ಯೂಸ್ ಇಸ್ ಅ ಡ್ರಾಯಿಂಗ್. ಸೊ ನಾವು ಡ್ರಾಯಿಂಗನ್ನು ಕ್ರೆಡಿಟ್ ಸೈಡಲ್ಲಿ ಪೇಮೆಂಟ್ ಸೈಡಲ್ಲಿ ಬರಿತೀವಿ by drawing. When the cash is withdrawn for the personal use, it is considered as drawing in the cash column. Next one, 25th one, received commission. Commission is received is a receipt. So ನಾವು ಅದನ್ನು ಡೆಬಿಟ್ ಸೈಡ್ ಎಂಟ್ರಿ ಕೊಡ್ತೀವಿ to commission. So cash column nalli cash column amount is 3000. Now the last one is 28th one, withdrawn for office use is the contra entry. Illi cash is withdrawn from the bank for the office use. Cash balance ಹೆಚ್ಚಾಗುತ್ತೆ, bank balance ಕಡಿಮೆ ಆಗುತ್ತೆ, ಅದರಿಂದ contra entry. This is contra entry to bank. Write C, okay, in the cash column. And at the same time ನೀವು ಕ್ರೆಡಿಟ್ ಅಲ್ಲಿ ಎಂಟ್ರಿ ಕೊಡಬೇಕು, ಏನಂತ, buy cash in the bank column. Write C. Okay, now all the transaction is completed. We have to make a total and the balance. Total ನೋಡೋಣ. So debit side total ನೋಡೋಣ. ಯಾವ ಸೈಡ್ ಜಾಸ್ತಿ ಇದೆ ಆ ಸೈಡ್ ಟೋಟಲ್ನ ಮಾಡ್ಕೋಬೇಕಾಗುತ್ತೆ. ಓಕೆ, ಯೂಶುವಲಿ ಕ್ಯಾಶ್ ಬ್ಯಾಲೆನ್ಸ್ ಡೆಬಿಟ್ ಸೈಡ್ ಜಾಸ್ತಿ ಇರುತ್ತೆ. ಓಕೆ, 35 + 5 40,000. Okay, next here 45 + 25 70 + 3 73 + 4 77,000. ಸೊ ಈ ಟೋಟಲ್ನ ನಾವು ಕ್ರೆಡಿಟ್ ಸೈಡಿಗೆ ಹಾಕೋಣ. 77,000 and 40,000. ಈಗ ಬ್ಯಾಲೆನ್ಸ್ ಮಾಡೋಣ. ಸೊ ಬ್ಯಾಲೆನ್ಸಿಂಗ್ ಹೇಗೆ ಅಂದರೆ, ಇಲ್ಲಿ 13 + 4 17 40,000 ಅಲ್ಲಿ 17,000 ಅನ್ನು ಮೈನಸ್ ಮಾಡಿದ್ರೆ, ಸೊ ಆನ್ಸರ್ ಈಸ್ 23,000. ಓಕೆ, 4 3 7 3 10 11 2 4 23,000. ಓಕೆ, ನೆಕ್ಸ್ಟ್ ಒನ್, out of 77,000 we have to deduct these 10 + 5 15 + 5 20 21,000 ಅನ್ನು ಮೈನಸ್ ಮಾಡಿದ್ರೆ 77,000 ಅಲ್ಲಿ ದ ಆನ್ಸರ್ ಈಸ್ 56,000. ಕ್ರಾಸ್ ಚೆಕ್ ಮಾಡಿ. 5 5 10 11 6 17 1 5 6 1 7. So the balance is 56,000 and 23,000. At the end of the month we write as by balance carried down. So the amount is 56,000 and 23,000. ಈ ಬ್ಯಾಲೆನ್ಸ್ ನೆಕ್ಸ್ಟ್ ಮಂತಿಗೆ ಬ್ರಾಟ್ ಡೌನ್ ಆಗುತ್ತೆ. ಸೊ ಅದನ್ನು ನಾವು ಡೆಬಿಟ್ ಸೈಡಲ್ಲಿ ಬರೆಯೋಣ. ಸೊ ದ ನೆಕ್ಸ್ಟ್ ಮಂತ್ ಈಸ್ 1 2
February. Okay, to balance brought down. So the amount is 56,000 and 23,000 is the opening balance for the next month. So problem complete ಆಯಿತು. So 12 marks problem ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೀವು ಈ ಪ್ರಾಬ್ಲಮನ್ನು ಬರ್ಕೊಂಡು ಲೆಕ್ಕವನ್ನು ಪ್ರಾಕ್ಟೀಸ್ ಮಾಡಿ. ಓಕೆ, ಬಾಯ್ ಡಿಯರ್ ಸ್ಟೂಡೆಂಟ್ಸ್.